ರೈತ, ಇದು ನನಸು ತೋಟ ಶಾಸ್ತ್ರಿಹಳ್ಳಿ. ನೋಡಿ, ಅಡಿಕೆ ತೋಟದಲ್ಲಿ ಜೆಟ್ ಹಾಕೋರಿಗೆ ಒಂದು ಮಾಹಿತಿ. ಅಡಿಕೆ ತೋಟದಲ್ಲಿ ಕಂಟಿನ್ಯೂ ಆಗಿ ಈ ರೀತಿ ಹಸಿರೆಲೆ ಅಥವಾ ಮಲ್ಚಿಂಗ್ ಆಗಿರಬೇಕು, ಗ್ರೀನ್ ಮಲ್ಚಿಂಗ್ ಅಂತೀವಲ್ಲ ಆ ಥರ ಆಗಿರಬೇಕು. ಇಲ್ಲ ಅಂದರೆ ಜೆಟ್ ಹಾಕಕ್ಕೆ ಹೋಗ್ಬೇಕು. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಈ ತೋಟ. ಇದು ದಾವಣಗೆರೆ ಜಿಲ್ಲೆ ಶಾಸ್ತ್ರಹಳ್ಳಿ ಅನ್ನೋ ಗ್ರಾಮದಲ್ಲಿ ಬರುತ್ತೆ ಈ ತೋಟ. ನೋಡಿ, ಅಡಿಕೆ ತೋಟದಲ್ಲಿ ನಾವೇನು ಮಾಡ್ತಿದ್ವಿ, ಮೊದಲೆಲ್ಲ ಲ್ಯಾಟ್ರಲ್ ಹಾಕಿ, ನೋಡಿರಿ ಲ್ಯಾಟ್ರಲ್ ಕಾಣಿಸುತ್ತೆ ನಿಮಗೆ. ಲ್ಯಾಟ್ರಲ್ಲು 12 mm ಲ್ಯಾಟ್ರಲ್ಲು 2.5 mm ಮೈಕ್ರೋ ಎಲ್ಲ ಹಾಕ್ಕೊಂಡಿದ್ವಿ ನಾವು. ಅದರಲ್ಲಿ ಗಿಡಕ್ಕೆಲ್ಲ ನೀರು ಕೊಡೋದು ಅನುಕೂಲ ಆಗ್ತಿತ್ತು. ಅಂದರೆ ಸ್ವಲ್ಪ ಮ್ಯಾನ್ಯುವಲಿ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಲ್ಯಾಟ್ರಲೆಲ್ಲ ಸುತ್ತಿ ಜೆಟ್ಟು 25 ಅಡಿ ದೂರ ಹೊಡೆಯುವಂಥ ಜೆಟ್ಟಿಗೆ ನಾವು ಕನ್ವರ್ಟ್ ಆದ್ವಿ. ಜೆಟ್ಟಿಗೆ ನಾವು ಕಂಪಲ್ಸರಿ ಹೋಗ್ಬೇಕಂದ್ರೆ ಏನಾಗ್ತದೆ ಅಂದರೆ, ಈ ರೀತಿ ಗ್ರೀನ್ ಮಲ್ಚಿಂಗ್ ಇರಬೇಕು. ಹಸಿರು ಹೊದಿಕೆ ಭೂಮಿ ಮೇಲೆ ಇರಬೇಕು. ಡಯಾಂಚ್ ಆಗಲಿ, ಸೆಣಬಾಗಲಿ, ಅದು ಯಾವುದಾದ್ರೂ ಒಂದು ಕಳೆ ಆಗಿರಲಿ ಒಳಗಡೆ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ನಾವು ಹೊಡೆಯೋ ನೀರೆಲ್ಲ ಏನಾಗುತ್ತೆ, ಬಿಸಿಲಿಗೆಲ್ಲ ಆವಿ ಆಗಿ ಹೋಗ್ಬಿಡುತ್ತೆ. ನೋಡಿ, ಅಟ್ಲೀಸ್ಟ್ ಈ ಥರ ನಾವು ಕ್ರಮೇಣ ಈ ಥರ ಬ್ರಷ್ ಕಟ್ ಮಾಡಿಬಿಡ್ಬೋದು. ಬ್ರಷ್ ಕಟ್ ಮಾಡಿ ಹಿಂಗೆ ಬಿಡ್ಬೋದು. ಬ್ರಷ್ ಕಟ್ ಮಾಡಿ ಆ ಹುಲ್ಲು ಅಲ್ಲೇ ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ಆ ಹುಲ್ಲು ಅಲ್ಲಿ ಬಿಡೋದ್ರಿಂದ ನಾವು ಸ್ಪ್ರಿಂಕ್ಲರ್ ಮಾಡಿರೋ ನೀರು ಆ ಹುಲ್ಲಡಿಗಡೆ ಹಾಗೆ ಉಳ್ಕೊಂಡಿರುತ್ತೆ. 8 ದಿವಸ ಕೊಡೋ ಬದಲು ನೀರು 5 ದಿವಸ 4 ದಿವಸ ಆ ಥರ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ, ಇಂಥ ಬೇಸಿಗೆಯಲ್ಲಿ, ಇದು ಮಾರ್ಚ್ನೇ ತಿಂಗಳಿದು, 25ನೇ ವರ್ಷ. ನೋಡಿ, ಅದ್ಭುತವಾಗಿ ಗ್ರೀನಿಶ್ ಆಗಿದೆ. ಎಲ್ಲೂ ತೋಟ ಒಣಗೋಗಿರೋ ಥರ ಏನೂ ಗೊತ್ತಾಗಲ್ಲ. ನೋಡಿ, ಈ ಥರ ಪಾರ್ಥೇನಿಯಂ ಭಾಳ ಬೆಳೆಸಿದ್ದೀರಿ ಅನ್ಬೋದು ನೀವು. ಪಾರ್ಥೇನಿಯಂ ಅದು ಕೂಡ ಒಂದು ಗ್ರೀನ್ ಮಲ್ಚಿಂಗೇ. ಅದು ಹಸಿರು ಹೊದಿಕೆಯನ್ನು ಕನ್ವರ್ಟ್ ಮಾಡುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಪೂರ್ತಿ ಇಷ್ಟೆಲ್ಲ ನಾವು ಸುಮಾರು 4-5 ಅಡಿ ಪಾರ್ಥೇನಿಯಂ ಬೆಳೆದಿತ್ತು. ವೀಡ್ ಕಟ್ ಮಾಡಿದ್ಮೇಲೆ ಈ ಥರ ಕ್ಲೀನ್ ಆಗಿದೆ. ನೋಡಿ, ಬಡ್ಡೆಲಿ ಕ್ಲೀನ್ ಆಗಿದೆ. ನಾವು ಕ್ರಮೇಣ ಸ್ವಲ್ಪ ಈಗ ಅಡಿಕೆಗೆ ನೀರು ಜೆಟ್ ಹಾಕ್ಕೊಳ್ತೀವಂದರೆ ಅಡಿಕೆಗೆ ಬಹಳ ನೀರು ಬೇಕು. ಬಹಳ ಅಂದರೆ ಕನಿಷ್ಠ ಒಂದು 3 kg ಪ್ರೈಸಲ್ಲಿ ಹೊಡೆಯೋಂಥ ನೀರು ಬೇಕು. ಅವಾಗ ಮಾತ್ರ ನಾವು ಜೆಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಇಲ್ಲಾಂದರೆ ನಾವು ಕಂಟಿನ್ಯೂ ಲ್ಯಾಟ್ರಲ್ಲೇ ಬೆಸ್ಟ್ ಅನಿಸುತ್ತೆ ಕೆಲವೊಂದು ಸಲ. ಯಾಕಂದರೆ ನೀರು ಕಡಿಮೆ ಆದಾಗ ಅನುಕೂಲ ಆಗುತ್ತೆ. ಜೆಟ್ ಹಾಕಿದರೆ ಲೇಬರು ನಾವು ತಿರ್ಗಲೇಬೇಕು ಅಂತ ಏನು ಸಮಸ್ಯೆ ಬರೋಲ್ಲ. ಒಬ್ಬರು ಈಗ ನೀರು ನಾವು ಲ್ಯಾಟ್ರಲ್ ನೋಡ್ತೀವಿ ಅಂದರೆ ಕನಿಷ್ಠ ಒಂದು ಕರೆಂಟು ಮತ್ತು ಎಷ್ಟು ಹೊಲ ನೋಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೇಬರ್ ಎಲ್ಲ ಬೇಕಾಗುತ್ತೆ. ಆದರೆ ಜೆಟ್ ಆದರೆ ಆ ಥರ ಅಲ್ಲ. ನಾವೇ ಹೋಗಿ ನಾವೇ ತಿರುಗಿಬಿಟ್ರೆ ಒಂದಿಷ್ಟು ಅವ್ರಿಗೆ ಅಂತೇಳಿ ಆಯಾ ಸಬ್ಲೈನ್ಗಳನ್ನ ತಿರುಗ್ಬೋದು. ನೋಡಿ, ನಾವು ಜೆಟ್ ಹಾಕಿದ್ದೀವಿ. ಇದರಲ್ಲಿ 20 ಅಡಿಗೆ ಒಂದರಂತೆ ನಾವು ಜೆಟ್ ಮಾಡಿದ್ದೀವಿ. ಪೂರ್ತಿ ಲೈನ್ ಹಿಂಗೆ ಬರುತ್ತೆ. ಎಡಕ್ಕೆ 4 ಸಾಲು, ಬಲಕ್ಕೆ 4 ಸಾಲು, ಆ ರೀತಿ ಒಂದೊಂದು ಲೈನ್ಗಳನ್ನ ಜೆಟ್ಟಿಗೆ ಹಾಕ್ಕೊಂಡಿದ್ದೀವಿ. ನೋಡಿ, ಅದ್ಭುತ. ನೋಡಿ ಹೇಗಿದೆ ಅಂದರೆ, ನಾವು 4 ದಿವಸ ಕೊಡು ನೋಡಿ. ಇನ್ನು ಮಣ್ಣನ್ನು ಉಂಡೆ ಕಟ್ಬೋದು ಇನ್ನು ನೀಟಾಗಿ.